ಏನಪ್ಪ ಅಂತಂದ್ರೆ ಕೋರ್ಟ್ಗೆ ಹೋಗೋದ್ರಾಗ ತಾವು ಮಾತಾಡಿದ ಎಡವಟ್ಟಿನಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ತಾವಾಗಿ ಸುದ್ದಿ ಮಾಡ್ಬೇಕು, ಉಳಿದ ಕೈಲಿ ಹೋದ್ರು ಸುದ್ದಿ ಆಗೋದಿಲ್ಲ. ಮತ್ತು ಇದು ಸಿನಿಮಾ ಚಲೋ ಇದ್ರೆ ಕೆಟ್ಟ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಇಲ್ಲಿ ಬರೋದು ಕನ್ನಡ. ಹೀಗಾಗಿ ಕರ್ನಾಟಕದಲ್ಲಿ ಅವ್ರು ಫಿಲ್ಮ್ಗಳು ನೋಡುವಂಥ ಜನ ಅವರಾಗಿ ಬಿಟ್ಟರೆ ಇವ್ರೇನು ಮಾಡೋರದಾರ. ನಮ್ಮ ಎಲ್ಲ ಹೇಳೋದು ಇದನ್ನು, ಸಾರಾಯಿ ಕುಡಿದು ಎಲ್ಲರೂ ಬಿಟ್ರೆ ಸಾರಾಯಿ ಮಾರವ ಎಲ್ಲಿ ಬಾಬು ಬಿಡಬೇಕಾದ ನಾವು. ಆದ್ರೆ ನಾವು ಬಿಡ್ತಾ ಇಲ್ಲದಕ್ಕೂ ಅದ ಹಂಗೆ ಇಲ್ಲಿ ಕನ್ನಡಿಗೆ ಅಷ್ಟು ಪ್ರೀತಿ ಇದೆ ಕಮಲ್ ಹಾಸನ್ ಮೇಲೆ ನೋಡ್ತಾರೆ ಗೊತ್ತಿಲ್ಲ. ಬಟ್ ಕನ್ನಡದ ಒಂದು ಸ್ವಾಭಿಮಾನ ಪ್ರಶ್ನೆ ಬಂದಾಗ ಜನ ಮೋಸ್ಟ್ಲಿ ಇದನ್ನು ರಿಜೆಕ್ಟ್ ಮಾಡ್ತಾರೋ, ಹೋಗಲಿಕ್ಕಿಲ್ಲ ಅನ್ನೋದು. ಪ್ರತಿಭಟನೆ ಮಾಡೋಕ್ಕಿದ್ದು ಹೋಗೋದು ಬಿಟ್ಟರೆ ಮುಗಿದು ಬಿಟ್ಟಿದ್ದು ಅನ್ನೋ ಮನಸ್ಥಿತಿ ಬಂದರೂ ಬರ್ಬೋದು ಅಂತ ಹೇಳ್ತಾ, ಅದೇನೋ ಆಗಲಿ ವಾಣಿಜ್ಯ ಮಂಡಳಿಗೆ ಹಕ್ಕದನೋ ಇಲ್ಲೋ ಆ ಮಾತು ಬೇರೆ. ಆದರೆ ಜನರಿಗೆ ಹಕ್ಕದಲ್ಲ ಕನ್ನಡದ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ ಇವರಲ್ಲಿ ಪ್ರೀತಿ ಇಲ್ಲಪ್ಪ, ಸುಮ್ಮನೆ ಹೇಳ್ತಾನೆ, ಬೂಟಲಿಗೆ ಮಾಡ್ತಾನೆ ಕಮಲ್ ಹಾಸನ್ ಅಂತೇಳಿ ಅನಿಸಿದರೆ ತಾನೇ ಬ್ಯಾನ್ ಆಗಿ ಹೋಗ್ತದೆ ಅಂತ ಹೇಳ್ತಾ, ನಮ್ಮ ಕಮಲ್ ಹಾಸನ್ ಒಂದು ತಪ್ಪು ಮಾಡಿದ್ರಿಂದಾಗೆ ಇವತ್ತು ಇಲ್ಲೇ ಪ್ರತಿಭಟನೆ ನಿಧಾನಕ್ಕೆ ಬಲಿಷ್ಠಕೊಳ್ತಾ ಇದ್ದು, ಬಿರುಸಾಗ್ತಾಯಿದ್ದು ಅಂತ ಹೇಳ್ತಾ, ಇದು ನಿಮಗಾಗಿ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೆಚ್ಚು ತರ ನ್ಯೂಸ್ ಸತ್ಯದ ಕೈಗೆ ನಡೆ. ವಂದನೆ.